ನಮಸ್ಕಾರ ಸ್ನೇಹಿತರೆ, ನೀವು ಹಿಂದ್ಗಡೆ ನೋಡ್ತಿರ್ಬೋದು ಪಕ್ಷಿರಾಜಪುರದಲ್ಲಿ ನಾವು ಇವತ್ತಿದ್ದೀವಿ. ಪಕ್ಷಿರಾಜಪುರದಲ್ಲಿ ಏನಕ್ಕೆ ಇದೀವಿ ಅಂತಂದ್ರೆ ಏರ್ ಆಯಿಲ್ ತುಂಬಾ ಟ್ರೆಂಡಿಂಗ್ ಇದೆ. ಸೊ ಅದರ ನೈಜತೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡೋದಕ್ಕೋಸ್ಕರ ಇವತ್ತು ಪಕ್ಷಿರಾಜಪುರದಲ್ಲಿ ಬಂದಿದ್ದೀನಿ. ಇವರು ಕಾಡಲ್ಲಿ ಸಿಗುವಂತಹ 108 ಗಿಡಮೂಲಿಕೆಗಳನ್ನು ಉಪಯೋಗಿಸಿಕೊಂಡು ಶುದ್ಧವಾದ ಏರ್ ಆಯಿಲ್ ಅನ್ನು ತಯಾರು ಮಾಡ್ತಾರೆ. ಇವರ ಈ ಪ್ರಾಡಕ್ಟ್ ಫ್ಲಿಪ್ಕಾರ್ಟ್, ಅಮೆಜಾನ್ಗಳಲ್ಲಿ ಯಾವುದೇ ಕಾರಣಕ್ಕೆ ಸಿಗುವುದಿಲ್ಲ. ನೋಡಿ ಸ್ನೇಹಿತರೆ, ನೀವೇನಾದರೂ ಈ ಒರಿಜಿನಲ್ ಆಯಿಲ್ನ ಬುಕ್ ಮಾಡಬೇಕು ಅಂತಂದ್ರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಬೋರ್ಡ್ ಮೇಲೆ ಇದೆ. ಅದನ್ನು ಕೂಡ ನೀವು ಅಲ್ಲೇ ಬುಕ್ ಮಾಡಬಹುದು ಅಥವಾ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಆಯಿಲ್ನ ಪರ್ಚೇಸ್ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ 349, 449ಗೆ ಪ್ರಾಡಕ್ಟ್ ಸಿಗುತ್ತೆ. ಅವುಗಳನ್ನ ಖರೀದಿ ಮಾಡಬೇಡಿ. ಸೊ ಇದೇ ಒರಿಜಿನಲ್ ಪ್ರಾಡಕ್ಟು ಯಾರಿಗಾದ್ರೂ ಬೇಕಂದ್ರೆ ಈ ಒಂದು ಒರಿಜಿನಲ್ ಪ್ರಾಡಕ್ಟ್ನ ದಯವಿಟ್ಟು ಖರೀದಿ ಮಾಡಿ. ಈ ರೀತಿ ಪ್ಯಾಕಿಂಗ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಕೂದಲುಗಳನ್ನ ನೋಡ್ತಿರ್ಬೋದು. ನೀವು ಯಾರು ಫೇಕ್ ಅಂತ ಅನ್ಕೋಬೇಡಿ. ಇದು ದುಡ್ಡಿಗೆಲ್ಲ ಏನಲ್ಲ, ರಿಯಲ್ ಕೂದಿದ್ದು. ಇದು ಗಡ್ಡಗಳನ್ನ ನೋಡ್ತಿರ್ಬೋದು. ಸೊ ಇದು ರಿಯಲ್ ಗಡ್ಡ ನೋಡಿ, ಯಾರು ಕೂಡ ಫೇಕ್ ಅಲ್ಲ, ಒರಿಜಿನಲ್ ಆಗಿದೆ. ಇದೆಲ್ಲ ಹೆಂಗ್ ಬಂತು ಅಂತ ಅವ್ರು ದುಡ್ಡು ಕೇಳೋದಕ್ಕೆ ಅವ್ರು ಹೇಳಿದ್ರು, ಸರ್ ನಾವು ಕೂಡ ಇದನ್ನೇ ಯೂಸ್ ಮಾಡ್ತೀವಿ, ನಾವು ಕೂಡ ಇದನ್ನೇ ತಯಾರು ಮಾಡ್ತೀವಿ ಯೂಸ್ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಆ ಹೆಣ್ಮಗಳು ಕೂದಲುಗಳನ್ನ ನೋಡ್ಬೋದು ನೀವು. ನೋಡಿ ಎಷ್ಟೊಂದು ಉದ್ದವಾಗಿದೆ. ಬಹುಶಃ ಅಮ್ಮನಿಗೆ ಒಂದು 12-13 ವರ್ಷ ವಯಸ್ಸಿರ್ಬೋದೇನೋ, ಆದರೆ ಇಷ್ಟು ಉದ್ದ ಕೂದಲುಗಳಿದ್ದಾವೆ. ಹೆಣ್ಮಕ್ಳು ತುಂಬ ಚೆನ್ನಾಗಿ ಕೂದಲು ಬಿಡಬೇಕು ಅಂತ ಅನ್ಕೊಳ್ತಿರ್ತಿರಲ್ಲ. ಸೊ ಇವರಿಗೆಲ್ಲ ಯೂಸ್ ಆಗೋ ಥರ ಇದೆ ಈ ಪ್ರಾಡಕ್ಟು. ಸೊ ಪರ್ಚೇಸ್ ಮಾಡೋರು ಕೂಡ ಪರ್ಚೇಸ್ ಮಾಡಿ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಲೈವಲ್ಲೇ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ತೋರಿಸ್ತಿದ್ದೀನಿ. ಈ ಥರ ಬೇರೆ ಒಳಗಡೆ ಮಸಾಜ್ ಮಾಡಿ ಹಾಕ್ತೀವಿ. ಓಕೆ, ಮೇಲ್ಗಡೆ ಹಚ್ಚಿ ಪಡ್ನೆಲ್ಲ ಎದ್ದಿರ ಬುಡದ ಒಳಗಡೆ ಮಸಾಜ್ ಮಾಡಿ ಹಾಕ್ತೀವಿ.